ಅಯೋಧ್ಯೆಯಲ್ಲಿ ನಡೆಯಲಿರುವ ಶ್ರೀರಾಮ ಲಲ್ಲನ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಮಣ್ಣಿನಿಂದಲೂ ಕೂಡ ಅನೇಕ ಮಠ ಮಾನ್ಯಗಳ ಪೀಠಾಧಿಪತಿಗಳು ಸ್ವಾಮೀಜಿಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ. ಹೀಗಾಗಿಯೇ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆಯಲ್ಲಿ ನಾನು ಕೂಡ ಭಾಗಿಯಾಗ್ತೇನೆ ಅಂತ ತಿಳಿಸಿದ್ದಾರೆ ಕೂಡಲಿಯ ಅಭಿನವ ಶಂಕರ ಭಾರತಿ ಸ್ವಾಮೀಜಿ ಅವರು. ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಕೂಡಲಿಯ ಶಾರದಾ ಪೀಠದ ಸ್ವಾಮೀಜಿ ಮಂದಿರ ಉದ್ಘಾಟನೆಗೆ ಶಂಕರ ಮಠಗಳ ವಿರೋಧ ಇದೆ ಅನ್ನೋ ಆರೋಪ ಆಯಿತು. ಈ ಆರೋಪ ಮಾಡಿದವರಿಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಸ್ವಾಮೀಜಿ. ಕಾಂಗ್ರೆಸ್ ಮುಖಂಡರು ಮಠಾಧಿಪತಿಗಳು ಕೂಡ್ಲಿಯಿಂದ ಅಯೋಧ್ಯೆಗೆ ಇವತ್ತು ಪ್ರಯಾಣಿಸಲಿದ್ದಾರೆ. ಸ್ವಾಮೀಜಿ ಕಾಂಗ್ರೆಸ್ ಮುಖಂಡರು ಏನು ಮಠಾಧಿಪತಿಗಳ ವಿರೋಧ ಇದೆ ಅಂತ ಹೇಳಿದ್ರು, ಅದಕ್ಕೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಜನವರಿ 21ರಂದು ಅಯೋಧ್ಯೆ ತಲುಪಲಿದ್ದಾರೆ ಅಭಿನವ ಶಂಕರ ಭಾರತಿ ಸ್ವಾಮೀಜಿ. ನೂತನ ರಾಮಾಲಯ ಎದ್ದು ನಿಂತಿದೆ ಮತ್ತು ಅದರ ಗರ್ಭಗೃಹದಲ್ಲಿ ಶ್ರೀ ರಾಮನ ಪ್ರತಿಷ್ಠೆ ನಡೆಯಲಿಕ್ಕಿದೆ. ಈ ಸಂದರ್ಭದಲ್ಲಿ ಈ ಕಾರ್ಯವನ್ನು ಮಾಡ್ತಾ ಇರುವಂತಹ ಟ್ರಸ್ಟು ಹಾಗೂ ಆ ಟ್ರಸ್ಟಿಗೆ ಅನುಕೂಲ ಮಾಡಿಕೊಡ್ತಾ ಇರುವಂತಹ ಸರ್ಕಾರ, ಇವೆರಡಕ್ಕೂ ಕೂಡ ಮುಜುಗರವನ್ನು ಉಂಟು ಮಾಡಲಿಕ್ಕೆ ಏನೇನು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಲಿಕ್ಕೆ ಸಾಧ್ಯವೋ ಅದೆಲ್ಲವನ್ನು ಕೂಡ ಕೆಲ ವಿಘ್ನ ಸಂತೋಷಿಗಳು ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾದದ್ದು ಏನಪ್ಪ ಅಂತಂದರೆ, ಶಂಕರ ಪರಂಪರೆಗೆ, ಶಂಕರಾಚಾರ್ಯ ಪರಂಪರೆಗೆ, ಜಗದ್ಗುರು ಪರಂಪರೆಗೆ ಸೇರಿದಂತಹ ಪೀಠಾಧಿಪತಿಗಳೇ ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇಲ್ಲ, ವಿರೋಧವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಹಿಂದೂಗಳೇ ಇದನ್ನು ಬಯಸ್ತಾ ಇಲ್ಲ ಅನ್ನುವಂಥ ಒಂದು ನರೇಟಿವನ್ನು ಹುಟ್ಟು ಹಾಕಿ ಆಯೋಜಕರನ್ನು ಮುಜುಗರಕ್ಕೆ ಒಳಪಡಿಸುವಂಥ ಒಂದು ಪ್ರಯತ್ನ. ಆದರೆ ಈ ಮಾತು ಸತ್ಯಕ್ಕೆ ಅತ್ಯಂತ ದೂರವಾಗಿದೆ. ಅನೇಕ ಶಂಕರ ಪರಂಪರೆಯ ಯತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅಯೋಧ್ಯೆಗೆ ತೆರಳುತ್ತಾ ಇದ್ದೇವೆ. ದಿನಾಂಕ 18 ಜನವರಿ 2024ರಂದು ನಾವು ಕೂಡ್ಲಿಯಿಂದ ಹೊರಟು ಬೆಂಗಳೂರು, ನಾಗಪುರ ಇತ್ಯಾದಿ ಮಾರ್ಗವಾಗಿ, ಕಾಶಿ ಮಾರ್ಗವಾಗಿ ನಾವು 21ನೇ ತಾರೀಕು ರಾತ್ರಿ ಅಯೋಧ್ಯೆಯನ್ನು ತಲುಪಲಿದ್ದೇವೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಸ್ವತಃ ಭಾಗವಹಿಸಲಿದ್ದೇವೆ. ಹಾಗಾಗಿ ಜಗದ್ಗುರು ಪರಂಪರೆ, ಶಂಕರ ಪರಂಪರೆ ಇಲ್ಲಿ ಅನುಪಸ್ಥಿತಿ ಇರ್ತದೆ ಅನ್ನುವಂತಹ ಪುಕಾರನ್ನು ಹಬ್ಬಿಸ್ತಾ ಇರುವಂಥವರು ಯಾರಿದ್ದಾರೋ ಅವರ ಮಾತನ್ನು ಸಾಮಾನ್ಯ ಜನರು ನಂಬಬಾರದು ಮತ್ತು ಅವರ ಮಾತಿಗೆ ಕಿವಿಗೊಡಬಾರದು. ನಮಗೆ ತಿಳಿದಿರುವಂತೆ ನಮ್ಮ ಹೊರತಾಗಿ ಅನೇಕ ಶಂಕರಾಚಾರ್ಯ ಪೀಠಗಳ ಪರಂಪರೆಯ ಯತಿಗಳು, ಪೀಠಾಧಿಪತಿಗಳು ಈಗಾಗಲೇ ಪ್ರಯಾಣ ಬೆಳೆಸಿದ್ದಾರೆ ಅಯೋಧ್ಯೆಯೆಡೆಗೆ. ಕೆಲವರು ವಿಮಾನದಲ್ಲಿ ಹೋಗುವಂಥವ್ರು ವಿಮಾನದಲ್ಲಿ ಹೋಗ್ತಾ ಇದ್ದಾರೆ. ಹಾಗೆ ನೂರಾರು ಶಂಕರಾಚಾರ್ಯ ಪರಂಪರೆಯ ಪೀಠಾಧಿಪತಿ ಕಾಂಗ್ರೆಸ್ನ ಅನೇಕ ನಾಯಕರು, ಹಿರಿಯರು, ಕಿರಿಯರು ವಿರೋಧವನ್ನ ವ್ಯಕ್ತಪಡಿಸಿದ್ರು. KN ರಾಜಣ್ಣ ಅವರು ಗೊಂಬೆಗಳಿಗೆ ಹೋಲಿಕೆ ಮಾಡಿ ಮಾತನಾಡಿದ್ರು ರಾಮನ ಮೂರ್ತಿಯನ್ನ. ಹಾಗೆ BK ಹರಿಪ್ರಸಾದ್ ಅವರು ಕೂಡ ಹೇಳಿದ್ರು ಅಪೂರ್ಣ ಮಂದಿರ ಉದ್ಘಾಟನೆಗೆ ಹೋಗೋದಿಲ್ಲ. ಬೇಳೂರು ಗೋಪಾಲಕೃಷ್ಣ, ಹೀಗೆ ಸಾಲು ಸಾಲು ಕಾಂಗ್ರೆಸ್ ನಾಯಕರು ಏನು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಹಾಗೆ ಪ್ರಮುಖವಾಗಿ ಶಂಕರಾಚಾರ್ಯ ಪೀಠದ ಗುರುಗಳೇ ಹೋಗ್ತಾ ಇಲ್ಲ ಅನ್ನೋ ಮಾತುಗಳನ್ನ ಪ್ರಸ್ತಾಪ ಮಾಡಿದ್ರು. ಇದಕ್ಕೆ ಸ್ಪಷ್ಟನೆ ಅನ್ನೋ ರೀತಿಯಲ್ಲಿ ಅಭಿನವ ಶಾರದಾ ಪೀಠದ ಶ್ರೀಗಳು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕೂಡಲಿಯ ಆ ಒಂದು ಪೀಠದ ಮಠಾಧೀಶರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಾವು ಹೋಗ್ತೀವಿ, ಅಯೋಧ್ಯೆಯಲ್ಲಿರುವ ರಾಮಲಲ್ಲನ ದರ್ಶನ ಹಾಗೆ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮದಲ್ಲಿ ನಾವು ಭಾಗಿ ಆಗ್ತೇವೆ ಅನ್ನೋದನ್ನ ಸ್ಪಷ್ಟಪಡಿಸಿ ಮಾತನಾಡ್ತಾ ಇದ್ದಾರೆ. ಪ್ರಮುಖವಾಗಿ ಶಂಕರಾಚಾರ್ಯ ಸ್ಥಾಪಿತ ಪೀಠಗಳಲ್ಲಿ ಪ್ರಮುಖವಾಗಿರೋದು ಈ ಕೂಡಲಿ ಪೀಠ ಕೂಡ ಹೌದು. ಉದ್ಘಾಟನೆ ಸಂದರ್ಭದಲ್ಲಿ ನಾವು ಕೂಡ ಇರ್ತೀವಿ ಅನ್ನೋ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಆ ಮೂಲಕ ಕಾಂಗ್ರೆಸ್ನ ನಾಯಕರುಗಳು ಏನು ಹೇಳಿಕೆಯನ್ನ ನೀಡ್ತಾ ಇದ್ರು ಅದಕ್ಕೆ ಶಂಕರಾಚಾರ್ಯ ಪೀಠದಿಂದಲೂ ಕೂಡ ಪ್ರತ್ಯುತ್ತರ ಬಂದಿದೆ ಅಂತಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದಾದ ನಂತರದಲ್ಲೂ ಕೂಡ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ವಾದ ವಿವಾದಗಳೇ ನಡೀತಾ ಇದೆ. ಇದಕ್ಕೆ ಸ್ಪಷ್ಟನೆಗಳು ಕೂಡ ಅದೇ ಸಂದರ್ಭದಲ್ಲಿ ವ್ಯಕ್ತವಾಗ್ತಾ ಇದೆ. ರಾತ್ರಿ ನೂತನ ರಾಮಾಲಯ ಎದ್ದು ನಿಂತಿದೆ ಮತ್ತು ಅದರ ಗರ್ಭಗೃಹದಲ್ಲಿ ಶ್ರೀ ರಾಮನ ಪ್ರತಿಷ್ಠೆ ನಡೆಯಲಿಕ್ಕಿದೆ. ಈ ಸಂದರ್ಭದಲ್ಲಿ ಈ ಕಾರ್ಯವನ್ನು ಮಾಡ್ತಾ ಇರುವಂತಹ ಟ್ರಸ್ಟು ಹಾಗೂ ಆ ಟ್ರಸ್ಟಿಗೆ ಅನುಕೂಲ ಮಾಡಿಕೊಡ್ತಾ ಇರುವಂತಹ ಸರ್ಕಾರ, ಇವೆರಡಕ್ಕೂ ಕೂಡ ಮುಜುಗರವನ್ನು ಉಂಟು ಮಾಡಲಿಕ್ಕೆ ಏನೇನು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಲಿಕ್ಕೆ ಸಾಧ್ಯವೋ ಅದೆಲ್ಲವನ್ನು ಕೂಡ ಕೆಲ ವಿಘ್ನ ಸಂತೋಷಿಗಳು ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾದದ್ದು ಏನಪ್ಪ ಅಂತಂದರೆ, ಶಂಕರ ಪರಂಪರೆಗೆ, ಶಂಕರಾಚಾರ್ಯ ಪರಂಪರೆಗೆ, ಜಗದ್ಗುರು ಪರಂಪರೆಗೆ ಸೇರಿದಂತಹ ಪೀಠಾಧಿಪತಿಗಳೇ ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇಲ್ಲ, ವಿರೋಧವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ
ಇಲ್ಲಿ ಹಿಂದೂಗಳೇ ಇದನ್ನು ಬಯಸ್ತಾ ಇಲ್ಲ ಅನ್ನುವಂಥ ಒಂದು ನರೇಟಿವನ್ನು ಹುಟ್ಟು ಹಾಕಿ ಆಯೋಜಕರನ್ನು ಮುಜುಗರಕ್ಕೆ ಒಳಪಡಿಸುವಂಥ ಒಂದು ಪ್ರಯತ್ನ. ಆದರೆ ಈ ಮಾತು ಸತ್ಯಕ್ಕೆ ಅತ್ಯಂತ ದೂರವಾಗಿದೆ. ಅನೇಕ ಶಂಕರ ಪರಂಪರೆಯ ಯತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅಯೋಧ್ಯೆಗೆ ತೆರಳುತ್ತಾ ಇದ್ದೇವೆ. ದಿನಾಂಕ 18 ಜನವರಿ 2024ರಂದು ನಾವು ಕೂಡ್ಲಿಯಿಂದ ಹೊರಟು ಬೆಂಗಳೂರು, ನಾಗಪುರ ಇತ್ಯಾದಿ ಮಾರ್ಗವಾಗಿ, ಕಾಶಿ ಮಾರ್ಗವಾಗಿ ನಾವು 21ನೇ ತಾರೀಕು ರಾತ್ರಿ ಅಯೋಧ್ಯೆಯನ್ನು ತಲುಪಲಿದ್ದೇವೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಸ್ವತಃ ಭಾಗವಹಿಸಲಿದ್ದೇವೆ. ಹಾಗಾಗಿ ಜಗದ್ಗುರು ಪರಂಪರೆ, ಶಂಕರ ಪರಂಪರೆ ಇಲ್ಲಿ ಅನುಪಸ್ಥಿತಿ ಇರ್ತದೆ ಅನ್ನುವಂತಹ ಪುಕಾರನ್ನು ಹಬ್ಬಿಸ್ತಾ ಇರುವಂಥವರು ಯಾರಿದ್ದಾರೋ ಅವರ ಮಾತನ್ನು. ರಾಮನೂರಿನ ಸಂಭ್ರಮದ ಬಗ್ಗೆ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಅದರ ಜೊತೆಗೆ ನಮ್ಮ ರಾಜ್ಯದಲ್ಲೂ ಕೂಡ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ಸಂಭ್ರಮ, ರಾಮನ ಸಂಭ್ರಮ ಯಾವ ರೀತಿ ಮನೆ ಮಾಡಿದೆ ಅಂದ್ರೆ ರಾಮನ ಭಕ್ತರು ವಿವಿಧ ರೀತಿಯಲ್ಲಿ ತಮ್ಮ ಭಕ್ತಿಯನ್ನ ತೋರಿಸಿದ್ದಾರೆ. ಅದೇ ರೀತಿ ಕೇಕ್ನಲ್ಲಿ ಶ್ರೀರಾಮ ಇವತ್ತು ಅರಳಿ ನಿಂತಿದ್ದಾನೆ. ಗದಗ್ನಲ್ಲಿ ತಯಾರಾಗಿರುವಂತಹ ಕೇಕ್ ರಾಮನ ರೀತಿಯಲ್ಲಿ ಕೇಕ್ ಅನ್ನ ಸಿದ್ಧಗೊಳಿಸಲಾಗಿದೆ. ಸೊ ಅದರ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. 35ರಿಂದ 40 ಕೆಜಿ ತೂಕದ ಕೇಕ್ನಲ್ಲಿ ರಾಮ ಮಂದಿರ. ಗದಗ್ ನಗರದ ಸಾಸನೂರು ಬೇಕರಿಯಲ್ಲಿ ಮಂದಿರ ನಿರ್ಮಾಣವಾಗಿದೆ. 7 ದಿನಗಳ ಕಾಲ 4-5 ಸಿಬ್ಬಂದಿಯಿಂದ ಈ ಕೇಕ್ ಅನ್ನ ತಯಾರಿಸಲಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಕೇಕ್ನಲ್ಲಿ ಅರಳಿರೋದು ಅಯೋಧ್ಯೆಯ ಶ್ರೀರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಪ್ರಾರಂಭ ಆಗಿರುವ ಹೊತ್ತಲ್ಲೇ ಕೇಕ್ನಲ್ಲಿ ಮಂದಿರವನ್ನ ನಿರ್ಮಾಣ ಮಾಡಲಾಗಿದೆ ಗದಗ್ನಲ್ಲಿ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಪ್ರಭು ಶ್ರೀರಾಮ ಮಂದಿರನ ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿದೆ. ನಾಡಿನಾದ್ಯಂತ ಶ್ರೀರಾಮನ ಜಪ ಹೆಚ್ಚಾಗಿದೆ. ಅದರಲ್ಲೂ ಮುದ್ರಣಕಾಶಿ ಗದಗ್ನಲ್ಲಿ ಶ್ರೀರಾಮ ಮಂದಿರದ ಪ್ರತಿಕೃತಿಯನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಗದಗ್ ನಗರದ ಮುಳುಗುಂದ ನಾಕಾ ಬಳಿ ಇರುವಂಥ ಸಾಸ್ನೂರ್ ಬೇಕರಿಯಲ್ಲಿ ಸುಮಾರು 35ರಿಂದ 40 ಕೆಜಿಯಷ್ಟು ತೂಕದ ಕೇಕ್ನಲ್ಲಿ ಒಂದು ರಾಮ ಮಂದಿರ ನಿರ್ಮಾಣ ಮಾಡಲಾಗಿದೆ. 7 ದಿನಗಳ ಕಾಲ ಇಲ್ಲಿಯ ಸಿಬ್ಬಂದಿಗಳು ಕೆಲಸ ಮಾಡಿ ಈ ಒಂದು ರಾಮ ಮಂದಿರ ನಿರ್ಮಾಣ ಮಾಡಿದ್ದಾರೆ. ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಯಾವ ರೀತಿ ಇದೆ ಅದೇ ರೀತಿಯಾಗಿ ರಾಮ ಮಂದಿರವನ್ನು ಕೂಡ ಇಲ್ಲಿ ಕೇಕ್ನಲ್ಲಿ ತಯಾರು ಮಾಡಿದ್ದಾರೆ. ಸಾಸ್ನೂರ್ ಬೇಕರಿಗೆ ಸಾಕಷ್ಟು ಗ್ರಾಹಕರು ಕೂಡ ಈ ಒಂದು ಬೇಕರಿಗೆ ಬರ್ತಾರೆ. ಆದರೆ ಇಲ್ಲಿಗೆ ಬರುವಂಥ ಗ್ರಾಹಕರು ಕೂಡ ಈ ಒಂದು ರಾಮ ಮಂದಿರದ ಮುಂದೆ ನಿಂತುಕೊಂಡು ಫೋಟೋ ಆಗಿರ್ಬೋದು, ಸೆಲ್ಫಿ ಕೂಡ ತೆಗೆದುಕೊಳ್ತಾ ಇದ್ದಾರೆ. ಇಡೀ ರಾಮ ಮಂದಿರದ ಏನು ಪ್ರತಿಕೃತಿ ಮಾಡಿದ್ದಾರೆ ಇದು ಸಂಪೂರ್ಣವಾಗಿ ಸಸ್ಯಾಹಾರಿ ಕೇಕ್ನಿಂದ ತಯಾರು ಮಾಡಿದ್ದಾರೆ. ಹೀಗಾಗಿ ಬಹಳಷ್ಟು ಆಕರ್ಷಣೀಯ ಕೇಂದ್ರ ಬಿಂದು ಆಗಿದೆ. ಗದಗ್ ಬೆಟಗೇರಿ ಅವಳಿ ನಗರದ ಜನರು ಏನು ಒಂದು ಈ ಬೇಕರಿಗೆ ಬರ್ತಾರೆ, ಈ ಒಂದು ರಾಮ ಮಂದಿರದ ಮುಂದೆ ನಿಂತುಕೊಂಡು ಫೋಟೋಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿಯ 7-8 ಸಿಬ್ಬಂದಿಗಳು ಸತತ 7 ದಿನಗಳ ಕಾಲ ಕೆಲಸ ಮಾಡಿ ರಾಮ ಮಂದಿರ ನಿರ್ಮಾಣ ಮಾಡಿದ್ದಾರೆ. ಇಡೀ ನಾಡಿನಾದ್ಯಂತ ಹಿಂದೂಗಳ ಕಾಯುತ್ತರದಿಂದ ಕಾಯ್ತಾ ಇರೋದೇನಂತಂದರೆ ಜನವರಿ 22ರಂದು ರಾಮ ಮಂದಿರ ಉದ್ಘಾಟನೆ ಆಗಲಿದೆ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಕಡೆ ಇಂಥ ರಾಮ ಮಂದಿರ ಪ್ರತಿಕೃತಿಗಳನ್ನು ಕೂಡ ಮಾಡಲಾಗ್ತಾ ಇದೆ. ಅದರಲ್ಲೂ ಮುದ್ರಣಕಾಶಿ ಗದಗ್ನಲ್ಲಿ ಈ ಒಂದು ಕೇಕ್ನಲ್ಲಿ ತಯಾರಾದಂಥ ರಾಮ ಮಂದಿರ ಸಾಕಷ್ಟು ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದು ಈ ಒಂದು ರಾಮ ಮಂದಿರ ನೋಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ನೋಡಿ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಅಯೋಧ್ಯೆಗೆ ಬಂದ್ರೆ ಹನುಮಾನ್ ಗಡಿಗೆ ಬರಲೇಬೇಕು, ಮೊದಲು ಹನುಮಂತನ ದರ್ಶನ ಮಾಡಲೇಬೇಕು ಅಂತ. ಅದೇ ರೀತಿ ಆಗಲೇ ದೇವರ ದರ್ಶನ ನೀವು ಮಾಡಿದ್ರಿ. ಈಗ ನನಗೆ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಲೋಗೋ ನೋಡಿ, ಅದು ಕೂಡ ರಿಪಬ್ಲಿಕ್ ಕನ್ನಡನ ಅಂತ ಇಲ್ಲೊಬ್ರು ಬಂದ್ರು ಮಾತಾಡ್ತಾ ಇದ್ದಾರೆ. ಕರ್ನಾಟಕದಿಂದ ಆಗಮಿಸಿದ್ದಾರೆ, ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನ ನಾನು ಮಾಡ್ತೀನಿ. ಎಲ್ಲಿಂದ ಬಂದಿದ್ದೀರಾ? ನಾವು ಇರೋದು ಹೈದರಾಬಾದು, ಬಟ್ ನಮ್ಮ ಪ್ರಾಪರ್ ಕರ್ನಾಟಕದಲ್ಲಿ. ಓಕೆ, ಹೇಗೆ ಅನಿಸ್ತಾ ಇದೆ ಅಯೋಧ್ಯೆಗೆ ಬಂದಿರೋದ್ರಿಂದ? ಅಯೋಧ್ಯ ಇದು ಒಂದು ಪುಣ್ಯಭೂಮಿ ಅಂತ ಹೇಳ್ಬೋದು. ಒಂದು ಅದು ವೈಬೇ ಬೇರೆ. ಇದ್ರ ಬಾರೆ ಹೇಳೋಕ್ಕೆ ಏನೂ ಮಾತು ಸಾಕಾಗೋಂಗಿಲ್ಲ. ಯಾಕಂದ್ರೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ವೈಬ್. ಇಲ್ಲಿಂದು ಸ್ಪೆಷಲಿ ಇಲ್ಲಿ ಹನುಮಾನ್ ಗಡಿನಲ್ಲಿ ಆ್ಯಕ್ಚುಲಿ ಹನುಮಾನ್ ಗಡಿ ಅಯೋಧ್ಯೆಗೆ ಬಂದರೆ ಫಸ್ಟ್ ಹನುಮಾನ್ ಗಡಿ ಬರಬೇಕು. ಹನುಮಾನ್ ಗಡಿ ಯಾವಾಗ ಬರಬೇಕು ಅಂದ್ರೆ ಇಲ್ಲಿ ಈ ಕ್ಷೇತ್ರಕ್ಕೆ ಪಾಲಕ ಈ ಹನುಮಾನ್ ಗಡಿ ಹನುಮಂತ. ಹಾಗಾಗಿ ಫಸ್ಟ್ ಇಲ್ಲಿಗೆ ಬರೆಯಬೇಕಾಯ್ತದ. ಇಲ್ಲಿಂದು ಜೈ ಶ್ರೀರಾಮ್ ಅಂದೊಂದು ಕೆಪಿ ಅಂದ್ರೆ ನಂಗೆ ಕೊನೆಯದ್ದು 1,00,000 ಸಲ ಜೈ ಶ್ರೀರಾಮ್ ಅಂದಿನ ಒಟ್ಟು. ಅದು ಯಾಕೆ ಅಯೋಧ್ಯೆಗೆ ಈ ಸಂದರ್ಭದಲ್ಲಿ ಬರಬೇಕು ಅಂತ ತಮಗೆ ಅನಿಸ್ತು? ಯಾಕಂದ್ರೆ ಎಲ್ಲೆಲ್ಲೋ ಹೋಗ್ತಾರೆ ಜನ, ಬಟ್ ಈಗ ಎಲ್ಲರೂ ಬಹುತೇಕರು ಅಯೋಧ್ಯೆಗೆ ಬರಬೇಕಪ್ಪ, ಈ ಪುಣ್ಯ ಭೂಮಿ ಕಾಲಿಡಬೇಕು ಅಂತ ಭಾವಿಸ್ತಿದ್ದಾರೆ. ಹಾಗೆ ಅನ್ಕೊಂಡು ಬಂದ್ರ? ಫಸ್ಟ್ ನಾನು ಇಡೀ ಕರ್ನಾಟಕಕ್ಕೆ ಅಲ್ಲ, ಪೂರಾ ಈ ಪ್ರಪಂಚಕ್ಕೆ ನಾನು ರಾಮ್ ಜನ್ಮಭೂಮಿ ಶುಭಾಕಾಂಕ್ಷೆನ ಹೇಳ್ತೀನಿ.
ಯಾಕಂದ್ರೆ ನಮ್ಮ ರಾಮ್ಲಲಾ 500 ಸಂವತ್ಸರ ಬಾದು 500 ಇಯರ್ಸ್ ಬಾದು ಇವಾಗ ಅವರು ಬರ್ತಿದ್ದಾರೆ. ಅದು ಒಂದು ದೊಡ್ಡ ಹಬ್ಬ. ಸೊ ಅದು ನೋಡೋಕ್ಕಾಗಿ ಅಯೋಧ್ಯೆಗೆ ಬಂದೀನಿ. ಬಹಳ ಖುಷಿ ಆಯ್ತು ನಮ್ಮ ಕರ್ನಾಟಕದವರು, ಅದು ನಮ್ಮ ರಿಪಬ್ಲಿಕ್ ಕನ್ನಡ ನೋಡಿ ಅವ್ರು ಮಾತನಾಡಿಸಿದ್ದು. ಖಂಡಿತ. మేము ముంబై నుంచి వచ్చినామమ్మ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ ಅಂದ್ರೆ ಜೈ ಶ್ರೀರಾಮ್ ಹೇಳಲೇಬೇಕು ಅಲ್ವಾ? ಇಲ್ಲಿ ಬಂದಾದ್ಮೇಲೆ ನೀವು ಒಂದ್ಸಾರಿ ಜೋರಾಗಿ ಜೋಶಲ್ಲಿ ಹೇಳಿ. ಸಿಯಾವರ್ ರಾಮಚಂದ್ರ ಕಿ, ಸಿಯಾವರ್ ರಾಮಚಂದ್ರ ಕಿ. आपका नाम ಮಹೇನ್ ಚೌಹಾನ್ MP ಬಾಲಾಘಾಟ್. ಸೊ ಎಲ್ಲ ಜೈ ಶ್ರೀರಾಮ್ ಅನ್ನುವಂಥ ಘೋಷಣೆಗಳು, ಹಬ್ಬದ ವಾತಾವರಣ, ಹನುಮಾನ್ ಗಡಿಯಲ್ಲಿ ಸಂಭ್ರಮದ ಕ್ಷಣಗಳನ್ನ ಕೂಡ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ.